ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ದಿಢೀರ್ ಕಳವಳದ ವಾತಾವರಣ. ಡೆಲ್ಲಿಯಿಂದ ಬರ್ತಿರುವಂತಹ ಸುದ್ದಿ ಕೇಳಿ ಕಂಪನ ಸೃಷ್ಟಿಯಾಗಿರೋದು ಯಾಕೆ? ಕೊನೆಗೂ ಆ ಟೈಮ್ ಬಂದೇ ಬಿಡ್ತಾ, ಮಿನಿಸ್ಟರ್ ತಲೆದಂಡ ಫಿಕ್ಸ್ ಆಗೇ ಬಿಡ್ತಾ ನಿರೀಕ್ಷೆ ಇತ್ತು. ಆದರೆ ಮುಹೂರ್ತ ಈಗ ಫಿಕ್ಸ್ ಆಗುವ ಮೂಲಕ ಹಲವರ ಎದೆಯಲ್ಲಿ ಢವಢವ ಜೋರಾಗಿದೆ. ರಾಜ್ಯ ಕೈಪಾಳ್ಯದಲ್ಲಿ ಹಗರಣಗಳು ಉಸಿರುಗಟ್ಟಿಸ್ತಾ ಇವೆ. ಮುಖ್ಯಮಂತ್ರಿಗಳಿಗೆ ಕಾಲು ಬುಡಕ್ಕೆ ಬಂದು ನಿಂತಿದೆ. ಈ ಟೈಮಲ್ಲಿ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ದಿಢೀರ್ ಅಂತ ಡೆಲ್ಲಿ ಪ್ರವಾಸ ಈಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿರೋದು. ಮತ್ತು ಮಿನಿಸ್ಟರ್ ತಲೆದಂಡ ಯಾರ್ಯಾರಿಗೆ ಶಾಕ್ ಹೈಕಮಾಂಡ್ನಿಂದ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿಗಳೇ ಹೇಳಿದ್ರು, ಹೌದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಸರ್ಕಾರ ಮತ್ತು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡುವುದಕ್ಕಿದೆ ಅಂತ. ಈ ಹಗರಣಗಳೆಲ್ಲ ಡೆಲ್ಲಿ ಮಟ್ಟದಲ್ಲಿ ಯಾವಾಗ ಸದ್ದು ಮಾಡಿದ್ವೋ, ಲೋಕಸಭಾ ಅಧಿವೇಶನದಲ್ಲಿ ಕಲಾಪವನ್ನ ಮುಂದೂಡೋ ಮಟ್ಟಿಗೆ ಗಲಾಟೆ ಗಲಭೆಗೆ ಯಾವಾಗ ದಾರಿ ಆಯ್ತೋ, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯ ಸಂಸದರು ಸಚಿವರುಗಳೆಲ್ಲ ಮುಗಿ ಬೀಳುವ ಮೂಲಕ ಹೈಕಮಾಂಡ್ಗೆ ಮುಜುಗರ ಆಯಿತು. ಮತ್ತು ಡೆಲ್ಲಿಯಲ್ಲಿಯೇ ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು, ರಾಷ್ಟ್ರವ್ಯಾಪಿ ದಲಿತ ವಿರೋಧಿ ಕಾಂಗ್ರೆಸ್, ದಲಿತ ವಿರೋಧಿ ಸಿದ್ದರಾಮಯ್ಯ ಅಂತ ಮೆಸೇಜ್ ಕೊಡಬೇಕು ಅಂತ ಈಗ ಬಿಜೆಪಿ JDS ಪ್ಲಾನ್ ಆಗಿದೆ. ರಾಷ್ಟ್ರಪತಿಗಳಿಗೆ ದಾಖಲೆ ಸಮೇತ ದೂರು ಕೊಡೋದಕ್ಕೆ. ಇದೆಲ್ಲ ಮತ್ತಷ್ಟು ತಲೆನೋವಿಗೆ ಕಾರಣ ಆಗಬಹುದು. ಅದರ ಒಳಗಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ದಾರಿ ಇದೆಯಾ ಅಂತ ಹುಡುಕ್ಬೇಕು ಈಗ ಕಾಂಗ್ರೆಸ್. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಕೂಡ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಮಂಗಳವಾರ ಮಹತ್ವದ ಮೀಟಿಂಗ್, ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರ್ಣಾಯಕ ದಿನ. ಮತ್ತು ಇದೇ ಟೈಮಲ್ಲಿ ಸಿಡಿದಿರೋ ಸುದ್ದಿ, ಕನಿಷ್ಠ 8 ಮಿನಿಸ್ಟರ್ಗಳ ತಲೆದಂಡ ಸಿದ್ದರಾಮಯ್ಯ ಕ್ಯಾಂಪ್ನವರೇ ಬಹುತೇಕ ಇದ್ದಾರೆ. ನೋಡಿದ್ವಿ ನಾವು, ಅಧಿಕಾರ ಹಂಚಿಕೆ ಆಯ್ತಾ ಮತ್ತೊಂದ ಅನ್ನೋದ್ರ ಸುದ್ದಿ ನಡುವೆನೆ ಆರಂಭದಲ್ಲಿ ಸರ್ಕಾರ ರಚನೆ ಆದಾಗ ಎಲ್ಲ ಜಟಾಪಟಿ ನಡುವೆ, DK ಶಿವಕುಮಾರ್ ಅವರ ಡಿಮ್ಯಾಂಡ್ಸ್ ನಡುವೆಯೂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗಕ್ಕೆ ದೊಡ್ಡ ದೊಡ್ಡ ಸ್ಥಾನಮಾನವನ್ನ ಗಟ್ಟಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು. ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಆಗೋಕೆ ವಿರೋಧ ಆಯ್ತು, ಜಮೀರ್ ಅಹಮದ್ ಖಾನ್ಗೆ ಕೊಡಲೇಬಾರ್ದು ಅನ್ನೋ ವಿರೋಧ ಆಯ್ತು, ದಿನೇಶ್ ಗುಂಡೂರಾವ್ ಅವ್ರಿಗೆ ಯಾಕೆ ಕೊಡ್ಬೇಕು, ಏನು ಮಾಡಿದ್ದಾರೆ ಅವರು ಪಕ್ಷಕ್ಕೆ ಅನ್ನುವಂತಹ ವಿರೋಧ ಆಯ್ತು. ಸುಮಾರು ಹೆಸರುಗಳ ಬಗ್ಗೆ ಸಿಕ್ಕಾಪಟ್ಟೆ ವಿರೋಧ ಆಯ್ತು ಮತ್ತೊಂದು ಬಣದಿಂದ. ಇದರ ನಡುವೆಯೂ ಅವರೆಲ್ಲರನ್ನ ಪಾಸ್ ಮಾಡಿಸ್ಕೊಂಡ್ರು, ದೊಡ್ಡ ದೊಡ್ಡ ಖಾತೆಗಳನ್ನೇ ಕೊಟ್ಟರು. ಈಗ ಯಾರ್ಯಾರಿಗೆ ಕಾದಿದೆ ದಿಢೀರ್ ಆಘಾತ. ಸಂಪುಟ ಸರ್ಜರಿ ಫಿಕ್ಸ್ ಅನ್ನೋದನ್ನ ರಾಹುಲ್ ಗಾಂಧಿ ಅವರೇ ಬೆಂಗಳೂರಿಗೆ ಬಂದಾಗ ಹೇಳಿ ಹೋಗಿದ್ರು. ಮಿನಿಸ್ಟರ್ಗಳು ತಲೆ ಕೊಡಲೇಬೇಕು, ಯಾಕಂದ್ರೆ ನೀವು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ, 15 ಸೀಟ್ಸ್ ಬರುತ್ತೆ ಅಂತ ಗುಪ್ತಚರ ಮಾಹಿತಿ ಎಲ್ಲ ರೆಡಿ ಮಾಡಿಕೊಟ್ಟು, ಅದರರ್ಥ ವಾತಾವರಣ ಇತ್ತು, ಅವಕಾಶ ಇತ್ತು ಅಂತ ನಿಮಗೆ ಗೊತ್ತಿದ್ದು ಕೂಡ ಅಡ್ಜಸ್ಟ್ಮೆಂಟು ಮತ್ತೊಂದು ನಿರಾಸಕ್ತಿಯಿಂದ ಸೋಲಿಗೆ ಕಾರಣ ಆಗಿದ್ದೀರಿ. ನೀವು ಹೇಳ್ದವ್ರಿಗೇನೆ ಅವಕಾಶ ಮಾಡಿಕೊಟ್ಟ ಮೇಲೂ ಅಂತ ಕೆಂಡಾಮಂಡಲರಾಗಿದ್ರು. ಅದಾದ್ಮೇಲೆ ಸತ್ಯಶೋಧನಾ ಸಮಿತಿ ಬಂತು. ಅವರು 17 ಮಂತ್ರಿಗಳ ವಿರುದ್ಧ ಚಾರ್ಜ್ ಶೀಟ್ ಕೊಟ್ಟರು. ಅಂದ್ರೆ 17 ಮಂತ್ರಿಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ, ಬೇರೆ ಪಕ್ಷಗಳ ಜೊತೆ ಕೈ ಜೋಡಿಸಿ ಸೋಲಿಗೆ ಕಾರಣ ಆಗಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟು ಆ 17 ಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಆಕ್ಷನ್ ಕಟ್ಟಿಟ್ಟ ಬುತ್ತಿ ಅನ್ನೋ ಮೆಸೇಜ್ ಪಾಸ್ ಆಯ್ತು. ಈಗ ಬರ್ತಿರೋ ಸುದ್ದಿ 17ಕ್ಕೆ 17 ತೆಗಿತಾರಾ ಇಲ್ವಾ ನೋಡ್ಬೇಕು. ಆದ್ರೆ ಕನಿಷ್ಠ 8 ಮಂತ್ರಿಗಳು ಸಂಪುಟದಲ್ಲಿ ಸ್ಥಾನಮಾನವನ್ನು ಕಳೆದುಕೊಳ್ಳಲಿದ್ದಾರೆ ಅನ್ನುವ ಸುದ್ದಿ ಈಗ ಡೆಲ್ಲಿ ಮಟ್ಟದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರೋದು. ಡೆಲ್ಲಿಗೆ ಹೋಗ್ತಿದ್ದಾರಲ್ಲ ಮುಖ್ಯಮಂತ್ರಿಗಳು. ಇದೇ ಟೈಮಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಅಚ್ಚರಿಯ ಹೇಳಿಕೆ, ನಾನು ಎಷ್ಟು ದಿನ ಮಂತ್ರಿ ಆಗಿರ್ತೀನಿ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ, ಇದ್ದಷ್ಟು ದಿನ ಸಮುದಾಯಕ್ಕೆ ಅನುಕೂಲ ಅಂತೂ ಮಾಡಿಕೊಟ್ಟೆ ಕೊಡ್ತೀನಿ, 4 ವರ್ಷ ನಾನೇ ಇರ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದೀನಿ, ನೋಡೋಣ ನಾನು ಇರ್ತೀನೋ ಇಲ್ವೋ ಅನ್ನುವ ಹೇಳಿಕೆ. ಈಗೇನು ಅವಶ್ಯಕತೆ ಇರಲಿಲ್ವಲ್ಲ, ಯಾಕಂತಹ ಹೇಳಿಕೆಯನ್ನು ಕೊಟ್ಟರು ಜಮೀರ್ ಅಹಮದ್ ಖಾನ್ ಅವರು ಈ ಟೈಮಲ್ಲಿಯೇ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ನಿಮ್ಗೊಂದು ಒಳ್ಳೆ ಅವಕಾಶ ಇದೆ, ನಿಮ್ಗೆ ಒಳ್ಳೆ ಒಂದು ಅವಕಾಶ ಇದೆ. ಈಗ ನಾನು ಮಂತ್ರಿ ಆಗ್ತೀನೋ ಇರ್ತೀನೋ ಬಿಡ್ತೀನೋ, ನಾನು ಜೀವನವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವರು ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೋನು ನಾನು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೊರಟು ನಿಂತಿದ್ದಾರೆ. ಅದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. KPCC ಅಧ್ಯಕ್ಷ ಸ್ಥಾನದ ಮೇಲೆ ಹಲವರು ಕಣ್ಣಿಟ್ಟಿರುವ ಟೈಮಲ್ಲಿ, ಹಾಗೆ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಮಾಡ್ಕೊಳ್ಳೋದಕ್ಕೆ ಸಿದ್ದು ಆಪ್ತರೆಲ್ಲ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ ಹೈಕಮಾಂಡ್ಗೆ ರಿಪೋರ್ಟ್ ಕೊಡೋದಕ್ಕೆ. ಹೊರಡು ಮುನ್ನ ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು, ಹೌದು ನಾನು ಹೋಗ್ತಾ ಇದ್ದೀನಿ, ಆದರೆ ಬೇರೆ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ ಅಂತ. ಸಿದ್ದರಾಮಯ್ಯನವ್ರು ಹೋಗ್ತಿರೋವಾಗಲೇ ಡೆಲ್ಲಿಗೆ ಹೋಗ್ತಿರೋದು ನೋಡಿದ್ರೆ ಅರ್ಥ ಆಗುತ್ತೆ ಏನೇನು ನಡೆಯಬಹುದು ಡೆಲ್ಲಿಯಲ್ಲಿ ಅಂತ.
ಸೊ ಸಿದ್ದು ಬಣ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡಿದೆಯಾ? ಏನಾದರೂ ಹೈಕಮಾಂಡಿಂದ ಒತ್ತಡ ಶುರು ಆದರೆ ಮುಂದಿನ ನಡೆ ಏನು ಅನ್ನೋದಕ್ಕೆ ಪ್ಲಾನ್ ಬಿ ಸಿದ್ದು ಆಪ್ತರಿಂದ ರೆಡಿ ಆದಂತೆ ಕಾಣಿಸ್ತಾ ಇದೆ. ಅದಕ್ಕೂ ಮುನ್ನ ಸುಮ್ಮನೆ ರಿಸ್ಕ್ ಬೇಡ ಅಂತ ಸಾಧ್ಯವಾದಷ್ಟು ಪ್ರಯತ್ನ ಹೈಕಮಾಂಡ್ಗೆ ಅರ್ಥ ಮಾಡಿಸ್ಕೊಡೋದು, ಇಲ್ಲವೇ ಹೈಕಮಾಂಡ್ಗೆ ಅದರ ಪರಿಣಾಮ ಮುಂದೆ ಏನೇನು ಸಮಸ್ಯೆ ಆಗಬಹುದು, ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವೂ ಕೂಡ ಶುರುವಾಗ್ತಿದೆ ಅನ್ನೋದು ಕ್ಲಿಯರ್. ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಕುತ್ತು ಬರುತ್ತಾ ಸಿದ್ದರಾಮಯ್ಯನವ್ರಿಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಖರ್ಗೆ ಅವ್ರು ಆಗ್ತಾರಾ, ಇನ್ನೊಬ್ರು ಆಗ್ತಾರಾ, ಬದಲಾವಣೆ ಆಗತ್ತಾ? ತುಂಬಾ ಗಂಭೀರ ಸ್ವರೂಪ ಪಡ್ಕೊಂಡ್ರೆ ಈ ಹಗರಣಗಳೆಲ್ಲ. ಮೂಡಾದ್ದು ಅವರು ವಕಾಲತ್ತು ಮಾಡ್ತಿದ್ದಾರೆ ತಾನೇ, ಒಬ್ಬನೇ ಹೋರಾಟ ಮಾಡ್ತಿದ್ದಾರೆ ಪ್ರತಿಪಕ್ಷಗಳ ವಿರುದ್ಧ ದಾಖಲೆ ಇಟ್ಟು. ಆದರೆ ವಾಲ್ಮೀಕಿ ಹಗರಣದ ಕೇಸಲ್ಲಿ ಇಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಒಂದೊಂದೇ ದಾಖಲೆಗಳನ್ನ ತೆಗೆದು ಕುತ್ತಿಗೆಗೆ ಬರ್ತಿದೆ. ಈಗ IAS ಆಫೀಸರ್ಸ್, ಹಣಕಾಸು ಇಲಾಖೆಯ ದೊಡ್ಡ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳನ್ನ ವಿಚಾರಣೆ ಮಾಡೋಕೆ ಮುಂದಾಗ್ತಿದ್ದು ಏನು ಬೇಕಾದರೂ ಆಗಬಹುದು. ಈ ಹೊತ್ತಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಚರ್ಚೆಗಳಾಗ್ತಿವೆ. ಮತ್ತೊಂದು ಕಡೆಗೆ ಸಂಪುಟ ಸರ್ಜರಿ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಬಣಕ್ಕೆ ಅವರ ಆಪ್ತ ವಲಯಕ್ಕೆ ಕಾದಿದೆಯಾ ಆಘಾತ? ಹಾಗಾದ್ರೆ ಇರೋರೇ ಬಹುತೇಕ ಅವ್ರ ಕ್ಯಾಂಪ್ನವ್ರು ಆಗಿರೋದ್ರಿಂದ 8-9 ಜನ ಔಟ್ ಆಗ್ತಾರೆ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಇದು ದೊಡ್ಡ ಹೊಡೆತವೇ ಆಗಬಹುದು. KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಈಗ ಬದಲಾವಣೆ ಆಗಬೇಕು, DK ಇಳಿಸ್ಬೇಕು, ಅವಧಿ ಅಲ್ಲಿ ತನಕ ಮಾತ್ರ ಅಂತ ಹೈಕಮಾಂಡ್ ಮಾತು ಕೊಟ್ಟಿತ್ತು ಅಂತಲ್ಲ ರಾಜಣ್ಣವರೆಲ್ಲ ಓಪನ್ ಆಗಿ ಹೇಳಿದ್ರಲ್ಲ, ಲೋಕಸಭೆ ಮುಗಿಯೋ ತನಕ ಮಾತ್ರ ಅಂತ. ಒತ್ತಡ ಜಾಸ್ತಿ ಆಗ್ತಾ ಬಂದ್ರೆ ಮಲ್ಟಿಪಲ್ DCM ಆದ್ರೂ ಕೊಡಿ, ಇಲ್ಲ KPCC ಅಧ್ಯಕ್ಷರನ್ನ ಚೇಂಜ್ ಮಾಡಿ, ಎಲ್ಲಾ ಹುದ್ದೆ ಅವ್ರಿಗೆ ಯಾಕೆ ಅಂತ ಒತ್ತಡ ಜಾಸ್ತಿ ಆಗ್ತಾ ಬಂದ್ರೆ ಆಯ್ತು ಚೇಂಜ್ ಮಾಡೋದು. ಬಟ್ ಸಿದ್ದು ಕ್ಯಾಂಪ್ಗಲ್ಲ, ಶರಣ್ ಪ್ರಕಾಶ್ ಪಾಟೀಲ್ರ ಹೆಸರು ಮುಂಚೂಣಿಗೆ ಬಂದಿದೆ. ಖರ್ಗೆ ಆಪ್ತ ವಲಯದಲ್ಲಿ ಒಬ್ಬ ನಾಯಕನನ್ನ ಆಯ್ಕೆ ಮಾಡೋದು, ಲಿಂಗಾಯತ ನಾಯಕನಿಗೆ ಪಟ್ಟ ಕಟ್ಟೋದು, ಆ ಮೂಲಕ ಬ್ಯಾಲೆನ್ಸ್ ಮಾಡೋದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ ಹೊಸದಾಗಿ ಶುರುವಾಗಿರೋದ್ರ ಬಗ್ಗೆ ಈಗ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ, ವರದಿಗಳು ಬರ್ತಿದ್ದಾವೆ. ಖರ್ಗೆ ಅವರು ನಿಯಂತ್ರಣಕ್ಕೆ ತಗೊಳ್ತಾರ ಕರ್ನಾಟಕ ಕಾಂಗ್ರೆಸ್ ಅನ್ನ, ಯಾವ ಬಗೆಯಲ್ಲಾದ್ರೂ ಇರಬಹುದು ಅಂತ. ಮತ್ತೊಂದ್ ಕಡೆ ಕ್ಯಾಬಿನೆಟ್ ಅಲ್ಲಿ ಹಲವರ ತಲೆದಂಡ ಫಿಕ್ಸ್ ಅನ್ನುವಂಥ ವಿಚಾರ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಕಂಪನ ಸೃಷ್ಟಿಯಾಗಿದೆ. ಡೆಲ್ಲಿಗೆ ಹೊರಟು ನಿಂತಿರುವ ಹೊತ್ತಲ್ಲಿ ಇದ್ರ ನಡುವೆ ಜಮೀರ್ ಅಹಮದ್ ಖಾನ್ ಅವರ ಅಚ್ಚರಿಯ ಹೇಳಿಕೆ, ನಾನು ಮಂತ್ರಿಯಾಗಿ ಎಷ್ಟು ದಿನ ಇರ್ತೀನೋ ಇಲ್ವೋ, ಅಲ್ಪಸಂಖ್ಯಾತರ ಮಂತ್ರಿಯಾಗಿದ್ದೀನಿ, ಇನ್ನೂ 4 ವರ್ಷ ನಾನೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಆದ್ರೆ ಏನಾಗತ್ತೆ, ನಾನೇ ಇರ್ತೀನೋ ಇಲ್ವೋ, ಮಂತ್ರಿ ಸ್ಥಾನ ಇರುತ್ತೋ ಇಲ್ವೋ, ಯಾರು ಇರ್ತಾರೋ ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಈ ಅಚ್ಚರಿಯ ಹೇಳಿಕೆ, ಅದು ಈ ಟೈಮಿಂಗ್ಸ್ ನೋಡಿ. ಸಂಪುಟ ಸರ್ಜರಿ ಮತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರ ಮುಂಚೂಣಿಗೆ ಬಂದಿರೋ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇಂತಹ ಮಾತುಗಳನ್ನಾಡಿರುವುದು ಹುಬ್ಬೇರಿಸುವಂತೆ ಮಾಡಿದೆ. ಬದಲಾವಣೆ ಆಗೋದಂತೂ ನಿಶ್ಚಿತ, ಯಾರ್ಯಾರಕ್ಕಾದಿದೆ ಆಘಾತ ಅನ್ನೋದ್ರ ಸುತ್ತ ಚರ್ಚೆಗಳು ಜೋರಾಗಿದೆ. ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮತ್ತು ಕೈಪಾಳ್ಯದ ಪ್ರಭಾವಿಗಳಿಗೆ ಢವ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಕೈಪಾಳ್ಯದಲ್ಲಿ ಬದಲಾವಣೆ ಕಟ್ಟಿಟ್ಟ ಬುತ್ತಿ, ಅದು ಮುಖ್ಯಮಂತ್ರಿ ಲೆವೆಲ್ ಅಲ್ಲಿ ಆಗತ್ತೋ ಅಥವಾ ಮಂತ್ರಿಮಂಡಲದ ಮಟ್ಟಿಗೆ ಒಂದಿಷ್ಟು ಬದಲಾವಣೆ ಮಾಡಿ ಹೈಕಮಾಂಡ್ ತನ್ನ ಕಂಟ್ರೋಲ್ಗೆ ತಗೊಳ್ಳುವಂತಹ ಹೆಜ್ಜೆಯನ್ನ ಇಡುತ್ತೋ, DK ಶಿವಕುಮಾರ್ ಅವ್ರಿಗೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಲಾಭ ಏನಾದ್ರೂ ಆಗತ್ತಾ? ಖರ್ಗೆ ಅವರು ಇತ್ತೀಚೆಗೆ DK ಶಿವಕುಮಾರ್ ರಿಪೋರ್ಟ್ ಅನ್ನ ತಗೊಂಡು ಬಹಳ ಸೂಕ್ಷ್ಮವಾಗೆಲ್ಲ ಗಮನಿಸಿದ್ದಾರೆ. ಹಾಗಾಗಿ ಖರ್ಗೆ ಅವರು ಕರ್ನಾಟಕ ಕಾಂಗ್ರೆಸ್ನ ಮೇಲೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದ ಹಾಗೆ ಕಾಣಿಸ್ತಿದೆ. ರಾಹುಲ್ ಗಾಂಧಿ ನಿರ್ಧಾರ, ಸೋನಿಯಾ ಗಾಂಧಿ ಸೂಚನೆ, ಖರ್ಗೆ ಅವರ ಲೆಕ್ಕಾಚಾರ ಏನಾಗುತ್ತೆ ಕರ್ನಾಟಕ ಕೈಪಾಳ್ಯದಲ್ಲಿ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.